ಕೈಲಾಸ ಪರ್ವತದಲ್ಲಿ ಆಗ್ತಾ ಇರುವಂಥ ಈ ಸನ್ನಿವೇಶ ನೋಡಿ ಆಕಾಶದಿಂದ ಕೈಲಾಸ ಪರ್ವತದಿಂದ ಸ್ವಯಂ ಶಿವ ಗಂಗೆ ರೂಪದಲ್ಲಿ ಭೂಮಿಗೆ ಇಳಿದು ಬರ್ತಾ ಇದ್ದಾನೇನೋ ಅಂತ ಅನಿಸುತ್ತೆ. ಮಹಾಶಿವರಾತ್ರಿ ಈ ಸಂದರ್ಭದಲ್ಲಿ ದೇಶಾದ್ಯಂತ ಎಲ್ಲ ಕಡೆ ಶಿವನ ಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಶಿವ ಪಾರ್ವತಿ ಸಮೇತರಾಗಿ ಭೂಲೋಕಕ್ಕೆ ಬರ್ತಾರೆ, ಜನರಿಗೆ ಆಶೀರ್ವಾದ ಮಾಡ್ತಾರೆ, ಜನರಲ್ಲಿರೋ ಕಷ್ಟಗಳನ್ನ ದೂರ ಮಾಡ್ತಾರೆ ಅನ್ನೋ ನಂಬಿಕೆಗಳೇ ಇರೋದು. ಅಂಥ ಸಂದರ್ಭದಲ್ಲಿ ಈ ರೀತಿ ಕೈಲಾಸ ಪರ್ವತದಲ್ಲಿ ಆಗ್ತಾ ಇರೋದು ಒಂದು ಅಚ್ಚರಿನೇ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ. ವಿಸ್ಮಯಗಳು ನಮ್ಮ ಸುತ್ತಮುತ್ತ ತುಂಬಾನೇ ನಡೀತಾ ಇರುತ್ತೆ. ಅಂಥದ್ರಲ್ಲಿ ಇದು ಕೂಡ ಒಂದು ವಿಸ್ಮಯನ ಅನ್ನೋ ಪ್ರಶ್ನೆ ಎಷ್ಟೆಷ್ಟೋ ಜನ ಯೋಚನೆ ಮಾಡೋ ಹಾಗೆ ಮಾಡಿದೆ. ಇನ್ನು ಈ ಸಲ ಮಹಾಶಿವರಾತ್ರಿ ಸಮಯದಲ್ಲಿ, ಅದರಲ್ಲೂ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಸಂದರ್ಭದಲ್ಲಿ 7 ಗ್ರಹಗಳು ಒಂದೇ ಲೈನಿನಲ್ಲಿ ನಿಲ್ತವೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಒಂದೇ ಲೈನಲ್ಲಿ ನಿಲ್ತವೆ ಅಂದರೆ ಭೂಮಿಯಿಂದ ನಿಂತ್ಕೊಂಡು ನೋಡಿದ್ರೆ ಬೈನಾಕ್ಯುಲರಿಂದ ಅದೆಲ್ಲ ಒಂದೇ ಪಾತಲ್ಲಿ ಕಾಣಿಸುತ್ತೆ. ಇದರಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ. ಆದರೆ ಜನ ನಂಬಿರೋದೇನು, ಈ ಟೈಮ್ನಲ್ಲಿ ಅದರಲ್ಲೂ ಶಿವರಾತ್ರಿ ಮಹಾಶಿವರಾತ್ರಿ ಸಮಯದಲ್ಲಿ ಕೈಲಾಸದಿಂದನೇ ಭಗವಂತ ಭೂಮಿಗೆ ಬರ್ತಾನೆ, ಶಿವಪ್ರಿಯರನ್ನ ಅವನು ಕಷ್ಟಗಳಿಂದ ದೂರ ಮಾಡ್ತಾನೆ ಅಂತಲೇ ನಂಬಿದ್ದಾರೆ. ಅಂಥ ಸಮಯ ಇದು ಕೂಡ ಆಗಿರ್ಬೋದು. ಅದರಲ್ಲೂ ಈಗ ಕಣ್ಮುಂದೆ ಕಾಣಿಸ್ತಾ ಇರುವಂಥ ಈ ಕೈಲಾಸ ಪರ್ವತದಿಂದ ಬೀಳ್ತಾ ಇರುವಂಥ ಮಂಜುನ ನೋಡ್ತಾ ಇದ್ರೆ ಗಂಗೆನೇ ಶಿವನ ತಲೆಯಿಂದ ಇಳಿದು ಬರ್ತಾ ಇದ್ದಾಳೇನೋ ಅಂತಲೇ ಅನ್ಸೋದು. ಇಲ್ಲಿ ತನಕ ಈ ಕೈಲಾಸ ಪರ್ವತನ ಯಾರ ಕೈಲೂ ಹತ್ತೋದಕ್ಕಾಗಿಲ್ಲ. ಎಷ್ಟೆಷ್ಟೋ ಜನ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರೋದನ್ನ ನೋಡಿದ್ದೀವಿ. ಕೈಲಾಸ ಪರ್ವತನ ಒಂದ್ಸಲನಾದರೂ ದೂರದಿಂದನಾದರೂ ನೋಡಿ ಕಣ್ತುಂಬ್ಕೊಳ್ಳೋಣ, ಅದರಿಂದ ನಮಗೆ ಪುಣ್ಯ ಬರುತ್ತೆ ಅಂತಲೇ ಎಷ್ಟೆಷ್ಟೋ ಜನ ಆ ಜಾಗಕ್ಕೆ ಹೋಗೋದು. ಆ ಜಾಗದಲ್ಲಿ ಇವತ್ತು ಇಂಥ ಅಚ್ಚರಿ, ಅದರಲ್ಲೂ ಮಹಾಶಿವರಾತ್ರಿ ಸಮಯದಲ್ಲಿ ಇಂಥ ಅಚ್ಚರಿ ಕಾಣಿಸ್ತಾ ಇದೆ ಅಂದರೆ ಜನ ಯಾವ ರೀತಿ ಖುಷಿನ ಅನುಭವಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟು ಮನಸ್ಸು ತುಂಬಿಕೊಂಡಿದ್ದಾರೆ ಈ ದೃಶ್ಯನ. ಒಟ್ಟಿನಲ್ಲಿ ಇಲ್ಲಿ ಪ್ರಕೃತಿನಲ್ಲಿ ಒಂದೊಂದು ಮುನ್ಸೂಚನೆಗಳು ಕೊಡ್ತಾ ಇರೋದ್ರ ಜೊತೆಗೆ ನಾನು ನಿಮ್ಮ ಜೊತೆ ಇದ್ದೀನಿ, ಕಾಯ್ತೀನಿ ಅನ್ನೋ ಕೆಲಸನೂ ಭಗವಂತ ಮಾಡ್ತಾ ಇದ್ದಾನೇನೋ ಅಂತ ಇದನ್ನ ನೋಡಿದ್ರೆ ಅನ್ಸುತ್ತೆ. ಇನ್ನು ಇದೇ ರೀತಿ ಎಷ್ಟೆಷ್ಟೋ ಅಚ್ಚರಿಗಳು ಮುಂದೆನೂ ಕಾಯ್ದಿರ್ಬೋದು. ಅಂಥ ವಿಷಯಗಳನ್ನ ನಾವು ನೋಡ್ತಾ ಇರೋಣ, ತಿಳ್ಕೊಳ್ತಾ ಇರೋಣ. ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.